ಹೀರೆಕಾಯಿ ಟ್ರಾನ್ಸ್ಫರ್ ಮಾಡುವ ಕಂಪ್ಲೀಟ್ ವಿಡಿಯೋ, ಸಾಯಿಲಲ್ಲಿ ಏನೇನು ಹಾಕ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನ ಪ್ರಹ್ಲಾದ ನೀಟಾಗಿ ತೋರಿಸ್ತಾನೆ. 9th ಸ್ಟ್ಯಾಂಡರ್ಡ್ ಹುಡುಗ ಪ್ರಹ್ಲಾದನ್ ಯೂಟ್ಯೂಬ್ ಚಾನಲ್ ಇದು. ಪ್ಲೀಸ್ ಚಿಕ್ಕ ಹುಡುಗನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಯಾವಾಗಲೂ ಪ್ರಹ್ಲಾದನ್ಗಿರಬೇಕು. ಇವಾಗ ಸಾಯಿಲ್ ಇದೆಯಲ್ಲ, ಫಸ್ಟ್ ಹಾಕಿರೋ ಹೀರೆಕಾಯಿ ಇದೆಯಲ್ಲ, ಅದೇ ಪಾಟಲ್ಲಿ ಮತ್ತೆ ಹೀರೆಕಾಯಿನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಏಕೆಂದರೆ ಫಸ್ಟ್ದೆಲ್ಲ ಹೀರೆಕಾಯಿ ಖಾಲಿ ಆಗಿದೆ. ಅಲ್ಲೊಂದು ಶೀಟ್ಸ್ಗಂತ ಬಿಟ್ಟಿದ್ದೀವಿ, ಅದಕ್ಕೆ ಅದು ಹಳೆ ಹೀರೆಕಾಯಿ ಬೇರ್ನ ಕಿತ್ತಾಕಲಿಲ್ಲ. ಅದು ಒಣಗಾದ್ಮೇಲೆ ಶೀಟ್ಸಿಗೆ ಕಿತ್ಕೋಬೇಕು, ಅದ್ರಗೋಸ್ಕರ. ಇವಾಗ ಅದೇ ಸಾಯಿಲಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಇದ್ದಾನೆ ಅಂದರೆ, ಒಣಗೊಬ್ಬರ ಒಂದು 2 ಮುಷ್ಟಿಯಷ್ಟು, ಆಮೇಲೆ ಬೇವಿನ ಸೊಪ್ಪು ಇರುತ್ತಲ್ಲ, ಆ ಬೇವಿನ ಎಲೆ ಎಲ್ಲ ಕಿತ್ಕೊಂಬಂದು ಆ ಬೇವಿನ ಎಲೆ ಎಲ್ಲ ಒಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಬೇವಿನ ಸೊಪ್ಪನ್ನ ಇಟ್ಕೊಂಡಿರ್ತಾನೆ, ಒಣಗಿರೋ ಬೇವಿನ ಸೊಪ್ಪನ್ನ. ಅದು ಹಾಕಿದ್ರೆ ಬೇಗ ವೈರಸ್ಗಳೆಲ್ಲ ಸ್ಪ್ರೆಡ್ ಆಗಲ್ಲ, ಹುಳಗಳು ಬರಲ್ಲ ಹೀರೆಕಾಯಿ ಮತ್ತು ಬೆಳ್ಳಿಗೆ. ಅದ್ರಗೋಸ್ಕರ ಅದ್ರ ಸಾಯಿಲಲ್ಲಿ ಬೇವಿನ ಎಲೆ ಮತ್ತು ಗೊಬ್ಬರ ಮಿಕ್ಸ್ ಮಾಡ್ತಾನೆ. ಗೊಬ್ಬರ ಚೆನ್ನಾಗಿ ಕಾಯಿ ಕೊಡೋಕ್ಕೆ, ಬೆಳೆಯೋಕ್ಕೆ, ಇದು ಫ್ಲವರಿಂಗ್ ಬರೋಕ್ಕೆ ವರ್ಕ್ ಆಗುತ್ತೆ. ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಲೇಬೇಕು ಮಣ್ಣಲ್ಲಿ. ಇವಾಗ ಮಿಕ್ಸ್ ಮಾಡಿದ್ದಾನೆ ನೋಡಿ, ಈ ಪಾಟಲ್ಲೂ ಮಿಕ್ಸ್ ಮಾಡ್ತಾ ಇದ್ದಾನೆ. ಫಸ್ಟ್ ಗೊಬ್ಬರ ನೋಡಿ, ಈ ಥರ ನೋಡಿ, ಈ ಥರ. ಮನೇಲಿ ಬೆಳೆಸೋಂಗಿದ್ರೆ ನೀವು ಕಂಪಲ್ಸರಿ ಗೊಬ್ಬರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದರಲ್ಲಿ ಒಂದು ಮುಷ್ಟಿಯಷ್ಟು ಬೇವಿನ ಸೊಪ್ಪು ಎಲೆ, ಯಾಕಂದರೆ ಆರ್ಗಾನಿಕ್ ಅಲ್ವಾ, ಬೇರೆ ಏನು ನಾವು ಮೆಡಿಸಿನ್ ಹಾಕಲ್ಲ ಇದಕ್ಕೆ. ಅದ್ರಗೋಸ್ಕರ ಕಂಪಲ್ಸರಿ ಬೇವಿನ ಎಲೆ ಹಾಕಲೇಬೇಕು, ಇಲ್ಲಾಂದರೆ ಈ ವೈರಸ್ಗಳು, ಹುಳಗಳು ಸ್ಪ್ರೆಡ್ ಆಗುತ್ತೆ ಗಿಡಗಳ ಮೇಲೆ. ಫ್ಲವರಿಂಗ್ ಬರೋಕ್ಕೆ ಬಿಡಲ್ಲ ಅವೆಲ್ಲ ಸ್ಪ್ರೆಡ್ ಆದರೆ. ಅದ್ರಗೋಸ್ಕರ ಕಲ್ಲೇನಾದ್ರೂ ಇದ್ದರೆ ತೆಗೆದು ಬಿಡಬೇಕು ಮಣ್ಣಲ್ಲಿ. ಇವಾಗ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ತೋರಿಸ್ತಾನೆ. ಈ ಕಪ್ಪುಗಳಲ್ಲಿ ಶೀಟ್ಸ್ ಹಾಕಿ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಕಪ್ಪಲ್ಲೇ ಶೀಟ್ಸ್ ಬರೋಕೆ ಇಡ್ತೀವಿ. 30 ಡೇಸ್ ಆದಮೇಲೆ 2 ಎಲೆ ಬಂದಮೇಲೆ ಅದನ್ನು ಕಪ್ಪಲ್ಲಿ ಬಿಚ್ಚಿಬಿಟ್ಟು ಈ ಥರ ಮಣ್ಣಲ್ಲಿ ಇಕ್ತೀವಿ ನೋಡಿ. ಈ ಥರ ಟ್ರಾನ್ಸ್ಪೋರ್ಟ್ ಮಾಡ್ಕೊತೀವಿ. ಡೈರೆಕ್ಟ್ ಇದರಲ್ಲೇ ಹಾಕಿದ್ರೆ ಬೆಳವಣಿಗೆ ಕರೆಕ್ಟಾಗಿ ಆಗಲ್ಲ. ತೋಟದಲ್ಲಂದ್ರೆ ಆಗುತ್ತೆ, ಇದು ಮನೇಲಿ ಪಾಟಲ್ಲಲ್ವ, ಅದಕ್ಕೆ ನಾವೆಲ್ಲ ಸಾಯಿಲ್ಸ್ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕು. ನೋಡಿ, ಬೇರೆಲ್ಲ ಆಚೆ ಬಂದಿದೆ, ಇದಕ್ಕೆ ಚೆನ್ನಾಗಿದೆ ಅಂತ ಅರ್ಥ, ಹೆಲ್ದಿಯಾಗಿ. ನಿಮ್ಮ ಸಪೋರ್ಟು ನಮ್ಮ ಮಗನಿಗೆ ಯಾವಾಗಲೂ ಇರಬೇಕು. ಪ್ಲೀಸ್ ಲೈಕ್ ಮಾಡಿಲ್ಲ ಅಂದರೆ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕ ಹುಡುಗನ್ನ ಸಪೋರ್ಟ್ ಮಾಡಿ. 9th ಸ್ಟ್ಯಾಂಡರ್ಡ್ ಹುಡುಗನ್ನ ನೋಡಿ, ಈ ಥರ ಮಣ್ಣಲ್ಲಿ ಇಟ್ಬಿಟ್ಟು ಈ ಥರ ಮಣ್ಣು ಮುಚ್ಚಬೇಕು. ಬೇರೆ ಒಳಗಡೆ ಹೋಗಬೇಕು, ಬೇರೆ ಆಚೆ ಕಾಣಿಸ್ಬಾರ್ದು. ಜಾಸ್ತಿ ಅಗದು ಜಾಸ್ತಿ ಮುಚ್ಚಬಾರ್ದು. ಆ ಮಣ್ಣು ಎಷ್ಟಿದೆಯೋ ಕಪ್ಪಲ್ಲಿ ಅಷ್ಟೇ ಮುಚ್ಚಬೇಕು, ನಾವು ಒಳಗಡೆ ಅಗಿಬೇಕು. ಜಾಸ್ತಿ ಅಗದ್ಬಿಟ್ಟು ಜಾಸ್ತಿ ಒಳಗಡೆ ಸೈಡ್ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಒಣಗೋಗ್ಬಿಡುತ್ತೆ, ಬರಲ್ಲ. ನೀಟಾಗಿ ನಿಧಾನಕ್ಕೆ ಕಿತ್ತಾಕಬೇಕು ಇದನ್ನು, ಕಪ್ಪನ್ನ. ಇಲ್ಲಾಂದರೆ ಇಲ್ಲೂ ಬೇರೆ ಆಚೆ ಬಂದಿದೆ ನೋಡಿ. ಹುಷಾರಾಗಿ ಕಿತ್ತಬೇಕು, ಇಲ್ಲ ಬೇರೆ ಡ್ಯಾಮೇಜ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇರು. ಈ ಥರ ಬರಬೇಕು, ಆವಾಗಲೇ ಚೆನ್ನಾಗಿ ಬೆಳೆದು ಹೀರೆಕಾಯಿ ಬರೋದು. ಈ ಸರ್ತಿ 3 to 4 kg ಹೀರೆಕಾಯಿನ ನಾವು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದ್ವು ಹೀರೆಕಾಯಿ ನಮಗೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಮತ್ತೆ ಹಚ್ಕೊತಾ ಇದ್ದೀವಿ ಹೀರೆಕಾಯಿನ. ಮನೆಯಲ್ಲೇ ಆರ್ಗಾನಿಕ್ ಆಗಿ ಆರಾಮಾಗಿ ಬೆಳೆಸ್ಕೊಬೋದು. ಚಿಕ್ಕ ಹುಡುಗ ಬೆಳೆಸ್ತಾ ಇದ್ದಾನೆ ನಿಮ್ಮ ಸಪೋರ್ಟ್ಲಿಂದ ನೋಡಿ. ಈ ಕಡೆ ಇನ್ನೂ 2 ಇದ್ದಾವೆ ನೋಡಿ, ಸಾಯಿಲ್ ಮಿಕ್ಸ್ ಮಾಡಿ ಇಟ್ಟಿದ್ದೇನಲ್ಲ ಆವಾಗಲೇ ನೋಡಿ. ಈ ಥರ ಇಲ್ಲೂ ಬೇರೆ ಆಚೆ ಬಂದಿದೆ. ನೋಡಿ ಈ ಥರ. ನೋಡಿ ಎಷ್ಟು ಈಸಿಯಾಗಿ ಬೆಳೆಸ್ಕೋಬೋದು ಅಂತ. ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ವೆಜಿಟೇಬಲ್ಸ್ ಎಲ್ಲ ಬೆಳ್ಸೋಕ್ಕೆ ನಿಮ್ಮ ಮನೆ ಹತ್ರ ಪಾಟ್ಗಳಲ್ಲಿ ಬೆಳೆಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ. ನಮ್ಮ ಮಗ ಪ್ರಹ್ಲಾದ್ನ ಸಪೋರ್ಟ್ ಮಾಡಿ ಪ್ಲೀಸ್.
ನೋಡಿ. ನೋಡಿ ಆಯಿತು, ಮುಗೀತು. ತುಂಬ ಚೆನ್ನಾಗಿ ಬೆಳೆಯುತ್ತೆ. ವಾಟರ್ ಹೆಂಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಹಚ್ಚಿದ ತಕ್ಷಣ ಪೈಪ್ಲಿಂದ ನೀರು ಹಾಕಬಾರ್ದು, ಸ್ಪ್ರೇಲಿಂದ ಹಾಕ್ಕೋಬೇಕು, ಇಲ್ಲ ಬೇರೆ ಆಚೆ ಬಂದುಬಿಟ್ಟು ಒಣಗೋಗ್ಬಿಡುತ್ತೆ. ತೋರಿಸ್ತೀನಿ ರೀ ನೀರು ಹೆಂಗೆ ಮಾಡೋದು ಅಂತ, ನೀರು ಹೆಂಗೆ ಹಾಕೋದು ಅಂತ. ಇವನು ಮನೆಯಲ್ಲೇ ರೆಡಿ ಮಾಡಿರೋದು. ಬೇಕಾದರೆ ನಿಮ್ಗೆ ಆ ಥರ ರೆಡಿ ಮಾಡೋದು ವೀಡಿಯೋ ಹಾಕಿ ಅಂದರೆ ಒಂದು ಸ್ಪ್ರೇ ಬಾಟಲ್ನ, ಸ್ಪ್ರೇ ಡಬ್ಬಿನ ರೆಡಿ ಮಾಡೋದು ಹೇಗೆ ಅನ್ನೋದನ್ನ ವೀಡಿಯೋ ಹಾಕ್ತೀವಿ ನೋಡಿ. ಮನೇಲಿರೋ ಆಯಿಲ್ ಕ್ಯಾನ್ ಇರುತ್ತಲ್ಲ, ಅದರಲ್ಲಿಂದ ಸ್ಪ್ರೇ ಮಾಡ್ಕೊಂಡಿದ್ದವನು. ಈ ಥರ ಸ್ಪ್ರೇಲಿಂದ ಹಾಕ್ಕೋಬೇಕು ನೀರು. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ನೀರು ಹಾಕಲೇಬೇಕು, ನಾಳೆ ಹಾಕೋಣ ಅಂತ ಬಿಡಬಾರ್ದು, ಒಣಗೋಗ್ಬಿಡುತ್ತೆ. ಆಯಿತು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು ಸೋ ಮಚ್.